ಹಾಯ್ ಹಲೋ ನಮಸ್ತೆ ಶ್ವೇತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ನಾನು ಮೊಟ್ಟೆಯನ್ನು ಹೀಗೆ ನೋಡುತ್ತಿದ್ದೇನೆ ಅಂತ ನೋಡುತ್ತಿದ್ದೀರಾ. ಮೊಟ್ಟೆಯನ್ನು ಇಡೋಕ್ಕೆ ಹೋಗಿ ಯಾವುದೋ ಮೊಟ್ಟೆ ಒಡೆದೋಯ್ತು ಅಂತ ನೋಡ್ತಾ ಇದ್ದೆ. ಸೊ ಹಾಗಾಗಿ ನೆಕ್ಸ್ಟ್ ಒಂದು ಒಡೆದೋಗಿಲ್ಲ ಅಂತ ಗೊತ್ತಾದ ಮೇಲೆ ನಾನು ಒಂದು ಮೊಟ್ಟೆಯನ್ನು ತಗೊಂಡು ಆಮ್ಲೆಟ್ ಮಾಡಬೇಕಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಆಮ್ಲೆಟ್ಗಾಗಿ ನಾನು ತೆಗೆದುಕೊಂಡಿರೋ ಮೊಟ್ಟೆ 3, ಆದರೆ ನಾನು ಮೊಟ್ಟೆ ಒಡೆಯುವಾಗ ಅದರ ಓಡುಗಳೆಲ್ಲ ನನ್ನ ಬಟ್ಟಲಿಗೆ ಬೀಳ್ತಾ ಇತ್ತು. ಸೊ ನಂತರದಲ್ಲಿ ನಾನು ಇನ್ನೊಂದು ಮೊಟ್ಟೆಯನ್ನು ತೆಗೆದುಕೊಂಡೆ. ಸೊ ಇದನ್ನು ನಿಧಾನವಾಗಿ ನಾನು ಬಟ್ಟಲಿಗೆ ಹಾಕಿಕೊಂಡೆ. ನಂತರ ಇನ್ನೊಂದು ಮೊಟ್ಟೆಯನ್ನು ತೆಗೆದುಕೊಳ್ಳುತ್ತೇನೆ. ಇವತ್ತಿನ ಇಡೀ ದಿನ ನನ್ನ ಆಮ್ಲೆಟ್ಟಿಗೆ ಸರಿಯಾಗುತ್ತದೆ. ಮೊಟ್ಟೆಯನ್ನು ತುಂಬ ಸ್ಮೂತಾಗಿ ನಾನು ಅದನ್ನು ತಿರುಗಿಸ್ಕೊಳ್ತೇನೆ. ಯಾಕಂದರೆ ಎಲ್ಲದು ಒಳಗಿರುವ ಯೆಲ್ಲೋ ಕಲರ್ ಮತ್ತು ಹೊರಗಿರುವ ವೈಟ್ ಕಲರ್ ಎಲ್ಲ ಮಿಶ್ರಿತ ಆಗಬೇಕು. ನಂತರದಲ್ಲಿ ಅದಕ್ಕೆ ಏನು ಬೇಕು ಅದನ್ನೆಲ್ಲ ನಾನು ಹಾಕಬೇಕು. ಮೊದಲು ನಾನು ಖಾರ ಪುಡಿಯನ್ನು ಹಾಕ್ತಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿಯನ್ನು ಹಾಕಿ ನಂತರ ನಾನು ಅದಕ್ಕೆ ಅರಿಶಿನ ಪುಡಿಯನ್ನು ಹಾಕುತ್ತಿದ್ದೇನೆ. ಅರಿಶಿನ ಪುಡಿಯು ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ, ಯಾಕಂದರೆ ತುಂಬ ಸ್ಮೆಲ್ ಸಹ ಬರಬಾರ್ದು. ಇದು ತುಂಬ ಗೌಳಿರೋದ್ರಿಂದ ತುಂಬ ಸ್ಮೆಲ್ ಬರುತ್ತದೆ ಅಂತ ಹೇಳೋ ಕಾರಣಕ್ಕೆ ಎಲ್ಲರೂ ಕೂಡ ಅರಿಶಿನವನ್ನು ಯೂಸ್ ಮಾಡ್ತಾರೆ. ಮೈನಾಗಿ ನಮ್ಮ ಆಮ್ಲೆಟ್ಗೆ ಇದು ಬೇಕೇ ಬೇಕು, ಅರಿಶಿನ ಮತ್ತು ಮೆಣಸಿನ ಹುಡಿ. ಸೊ ನಾನಿಲ್ಲಿ ಆಮ್ಲೆಟ್ ಮಾಡ್ತಿದ್ದೇನೋ ಹಾಫ್ ಬಾಯ್ಲ್ ಮಾಡ್ತಿದ್ದೇನೋ ನೋಡ್ಕೊಳ್ಳಿ, ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಇದು ಏನಾಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ. ಸೊ ಉಪ್ಪಿಲ್ಲ ಅಂದರೆ ನಡೆಯೋದಿಲ್ಲ. ನಾನು ಉಪ್ಪನ್ನು ಕೂಡ ಹಾಕಿಕೊಂಡೆ 3 ಮೊಟ್ಟೆಯ ಆಮ್ಲೆಟನ್ನು ತಯಾರಿಸುತ್ತಿದ್ದೇನೆ. ಆದರೆ ಹಸಿವಾಗುತ್ತಿದೆ ಎಂದು ನಾನು ತಯಾರಿಸಿದರೆ ಅದು ನನಗೆ ಸಿಗುತ್ತದೆ ಇಲ್ಲ ಎಂಬುದೊಂದು ಡೌಟ್ ಆಗಿತ್ತು. ಯಾಕಂದರೆ ನನ್ನ ಮನೆಯಲ್ಲಿ ನಾನು, ನಮ್ಮ ಅಕ್ಕ ಮತ್ತು ನನ್ನ ತಮ್ಮ, ನಮ್ಮ ತಂಗಿಯರಿದ್ದರು. ಹಾಗಾಗಿ ನಾವಿದೀಗ ಮೊಟ್ಟೆಯನ್ನು ಆಮ್ಲೆಟ್ ಹೇಗೆ ಮಾಡೋದಂತ ನೋಡ್ತಿದ್ದೇನೆ. ಮತ್ತು ನಮ್ಮ ಅಕ್ಕನವರು ಹೇಗೆ ತಿನ್ನುತ್ತಾರಂತ ಸಹ ತೋರಿಸ್ಬೇಕಿದ್ದೆ. ಬಟ್ ಲಾಸ್ಟಿನ ವೀಡಿಯೋ ನಮಗೆ ಮಿಸ್ ಆಗಿದೆ. ಸೊ ಈಗ ಇರೋದಷ್ಟನ್ನು ನಾನು ವೀಡಿಯೋ ಮಾಡಿ ಹಾಕುತ್ತಿದ್ದೇನೆ. ಸೊ ಗೈಸ್, ಲೈಕ್ ಮಾಡಿ. ಸೊ ಇವಾಗ ನಾನು ಕಾವಲಿಯನ್ನು ಗ್ಯಾಸಿನ ಮೇಲೆ ಗ್ಯಾಸ್ ಹತ್ತಿಸಿಟ್ಟಿದ್ದೇನೆ. ಸೊ ಇವಾಗ ನಾನು ಬಾಟ್ಲಿಯಲ್ಲಿ ಎಣ್ಣೆ ತೆಗೆದುಕೊಂಡು ಬಾಟ್ಲಿ ಎಣ್ಣೆಯನ್ನು ನಾನು ಕಾವಲಿಯ ಮೇಲೆ ಹಾಕುತ್ತಿದ್ದೇನೆ. ನಂತರದಲ್ಲಿ ಕಾವಲಿಯನ್ನು ಚೆನ್ನಾಗಿ ಸೌಟಿನಲ್ಲಿ ಹರಡಿಸಿಕೊಳ್ಳಿ. ಅದಾದ ಮೇಲೆ ಕಾವಲಿಯನ್ನು ಕಾಯಲಿಕ್ಕೆ ಬಿಡಬೇಕು. ಅದಾದಮೇಲೆ ನಂತರ ನಾನು ಮಿಶ್ರಣ ಮಾಡಿಕೊಂಡಿರುವ ಅಥವಾ ನಾನು ಕಲಸಿಕೊಂಡಿರುವ ಆಮ್ಲೆಟನ್ನು ನಾನು ಕಾವಲಿಗೆ ಹಾಕಿಕೊಳ್ಳುತ್ತಿದ್ದೇನೆ. ಕಾವಲಿಯು ಒಂದು ಸೈಡ್ ವಾಲಿರುವುದರಿಂದ ನಾನು ಅದನ್ನು ಕರೆಕ್ಟಾಗಿ ಸಮವಾಗಿ ಮಾಡುತ್ತಿದ್ದೇನೆ. ನಂತರದಲ್ಲಿ ಸರಿಯಾಗಿ ಕಾಯಿಸಬೇಕು. ಮೊದಲು ಆಮ್ಲೆಟ್ ಮಾಡೋದು ಹೇಗೆ ಅಂತ ನಮಗೆ ಕರೆಕ್ಟಾಗಿ ತಿಳಿದಿರಬೇಕು. ಅರ್ಧಂಬರ್ಧ ಮಾಡಬಾರ್ದು. ನಾನು ಇರೋ ಆಮ್ಲೆಟಲ್ಲೇ ಭಾರಿ ಖುಷಿಯಲ್ಲಿ ನಾನು ತೇಲಾಡುತ್ತಿದ್ದೆ ಆಮ್ಲೆಟ್ ಆಗಿ ಊಟ ಮಾಡಬೇಕು ಅಂತ. ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ಗೈಸ್, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಅಂತ ಊಟ ಮಾಡ್ಬೋದು ಅಂತ ನಾನು ಅಂದುಕೊಂಡಿದ್ದೆ. ಕೊನೆಗೆ ನನಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ಆಮ್ಲೆಟ್ ನನಗೆ ಸ್ವಲ್ಪ ಸಹ ಸಿಗಲಿಲ್ಲ. ನಂತರ ಅದು ಕಾಯಿದ ಮೇಲೆ ಒಂದು ರೌಂಡ್ ಸಡ್ಕವನ್ನು ತಿರುಗಿಸಬೇಕು ಅದರಲ್ಲಿ, ಯಾಕಂದರೆ ಅದು ಏಳುತ್ತೆ ಇಲ್ವ ಅಂತ ಗೊತ್ತಾಗಬೇಕಲ್ಲ. ಆಮ್ಲೆಟ್ ಪರಿಮಳ ಬರ್ತದೆ ಅಂತ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ಹಾಗೆ ಅದನ್ನು ಏಳ್ಸ್ಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ಸೊ ಅದು ಏಳ್ತಾ ಇರಲಿಲ್ಲ, ಯಾಕಂದರೆ ಅದು ತುಂಬ ಬೆಂದಿರಲಿಲ್ಲ. ನಾನು ಮಾತ್ರ ಬೇರೆ ಲೋಕದಲ್ಲೇ ಇದ್ದೆ, ಯಾಕಂದರೆ ಸ್ಮೆಲ್ಲೆಲ್ಲ ತಗೊಂಡು ನಾನು ಹೊಟ್ಟೆಯಲ್ಲಿ ಇದ್ದಷ್ಟೇ ಖುಷಿ ಆಗ್ತಿತ್ತು. ಇದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಿತ್ತು. ಸೊ ಅದಕ್ಕೆ ನಾನು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೆ. ನಂತರ ಅದನ್ನು ಎಬ್ಬಿಸಬೇಕಂತ ಸರ್ಕವನ್ನು ರೌಂಡಾಗಿ ಮತ್ತೆ ಪುನಃ ತಿರುಗಿಸಿಕೊಂಡು ಅದನ್ನು ಎತ್ತಿ ನಾನು ಉಲ್ಟಾ ಹಾಕುತ್ತೇನೆ. ಸೊ ಎಬ್ಬಿಸ್ಲಿಕ್ಕೆ ಆಗಲಿಲ್ಲ, ಆದರೂ ನಾನು ಎಬ್ಬಿಸಿ ಮತ್ತೆ ಪುನಃ ಉಲ್ಟಾ ತಿರುಗಿಸಿದೆ. ಅದು ಹಾರಿತು.